ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಮೊದಲನೇ ದಿನದಿಂದನೂ ಕೂಡ ಜನ ಹೇಳ್ತಿರೋದೇನು ಅಂತ ಹೇಳಿದ್ರೆ, ನಿಮಗೆ ವಿಮಾನ ದರ ಇದೆಯೇ, ವಿಮಾನ ದರ ಆಗಲಿ, ಬೇರೆ ಅಲ್ಲಿನ ದೋಣಿ ದರ ಆಗಲಿ, ಕೆಲವು ಟ್ರಾವೆಲ್ಗಳ ದರ ಆಗಲಿ ವಿಪರೀತ ಮಾಡಿಬಿಟ್ಟಿದ್ದಾರೆ ಅಂತ. ಭಕ್ತರ ಪಾಲಿಗೆ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ದುಬಾರಿಯಾಗಿದೆ ಅಂತ ಅನೇಕರು ಹೇಳ್ತಾ ಇದ್ದಾರೆ. ವಿಮಾನ ಪ್ರಯಾಣ ಮತ್ತು ಅಲ್ಲಿನ ವಸತಿಯ ದರ ಶೇಕಡ 300ರಷ್ಟು, ಇದು 5% ಜಾಸ್ತಿ ಆಯಿತು, 10% ಜಾಸ್ತಿ ಆಗಿದೆ. ಏನೋ 100ಕ್ಕೆ 10 ರೂಪಾಯಿ ಜಾಸ್ತಿ ತೊಗೋತಾರಪ್ಪ ಅಂದರೆ ಬೇರೆ ಕಥೆ. 100ಕ್ಕೆ 10 ರೂಪಾಯಿ ಜಾಸ್ತಿ ತೊಗೋತಾ ಇದ್ದಾರೆ, 100ಕ್ಕೆ 20 ರೂಪಾಯಿ ಜಾಸ್ತಿ ತೊಗೊಂಡ್ರು, 1000ಕ್ಕೆ ಒಂದು 100 ರೂಪಾಯಿ ಕೇಳಿದ್ರು, 1000ಕ್ಕೆ 1200 ರೂಪಾಯಿ ಕೇಳಿದ್ರು. ಹಾಗಲ್ಲ ಇದು. ಇದೇನಾಗಿದೆ, ವಸತಿ ದರ ಎಷ್ಟು ಜಾಸ್ತಿ ಆಗಿದೆ ಇಲ್ಲಿ ಅಂದರೆ 300% ಜಾಸ್ತಿ ಆಗಿದೆ ಅಂತ. 300%. ನಿಮಗೆ ಇಲ್ಲಿ 10 ರೂಪಾಯಿ ಇದ್ದರೆ 40 ರೂಪಾಯಿ ಅಂತ ಲೆಕ್ಕ, 1000 ರೂಪಾಯಿ ಇದ್ದರೆ 4000 ರೂಪಾಯಿ ಅಂತ, ಹಾಗೆ 10,000 ರೂಪಾಯಿ ಇದ್ದರೆ 40,000 ರೂಪಾಯಿ ಅಂತ ಹೇಳಿ. ವಿಮಾನ ಪ್ರಯಾಣವೂ ಹಾಗೇ, ವಸತಿ ದರನೂ ಹಾಗೇ ಶೇಕಡ 300ರಷ್ಟು ಇದು ಜಾಸ್ತಿ ಮಾಡಿದ್ದಾರೆ ಇಲ್ಲಿ ಲಾಭಕೋರರು, ದಂಧೆಕೋರರು ಅಂತ. ಜನ ಭಕ್ತಿಯಿಂದ ಬರ್ತಾರೆ, ಪವಿತ್ರ ಸ್ನಾನ ಪುಣ್ಯ ಸ್ನಾನ ಅಂತ ಅಲ್ಲಿ ಬರ್ತಾರಲ್ಲ, ಇದೇ ಅವ್ರಿಗೆ ಬಂಡವಾಳ. ಇಲ್ಲಿ ಧರ್ಮವೂ ಬಂಡವಾಳವೇ, ಜನಗಳ ನಂಬಿಕೆಯೂ ಬಂಡವಾಳವೇ, ಪುಣ್ಯ ಸ್ನಾನವೂ ಬಂಡವಾಳವೇ. ಎಲ್ಲವೂ ಕೂಡ ಅವರ ಭಕ್ತಿ, ಅವರ ವಸತಿ, ಅಲ್ಲಿ ಉಳ್ಕೊಂಡು ಎಲ್ಲವನ್ನೂ ಕೂಡ ಇದನ್ನು ಬಂಡವಾಳ ಮಾಡ್ಕೊಂಡು ಏನು ಮಾಡಿದ್ದಾರೆ, 300% 400% ಜಾಸ್ತಿ ಮಾಡಿದ್ದಾರೆ. ಅಲ್ಲಿ ಶೇಕಡ 50ರಿಂದ 300% ದುಬಾರಿಯಾಗಿದೆ ಇಲ್ಲಿ ಪ್ರಯಾಣ, ವಸತಿ. ಇನ್ನು ಸಮುದಾಯದ ವೇದಿಕೆಯಾದ ಲೋಕಲ್ ಸರ್ಕಲ್ಸ್ ಅಧ್ಯಯನದಿಂದ ಇದು ಬಹಿರಂಗವಾಗಿದೆ. 303 ಜಿಲ್ಲೆಗಳಿಂದ ಕುಂಭಮೇಳಕ್ಕೆ 49,000 ಜನ ಬಂದಿದ್ರಲ್ಲ, ಅವ್ರನ್ನ ಸಮೀಕ್ಷೆ ಮಾಡಿರ್ತಕ್ಕಂಥ ಜನ ಇವರು. ಅಂದರೆ 49,000 ಜನ, 303 ಜಿಲ್ಲೆಯಿಂದ ಬಂದಿರುವಂಥ ಜನ ಅವ್ರನ್ನ ಮಾತಾಡಿಸಿದ್ದಾರೆ. ಏನಾಯ್ತು ನಿಮಗೆ ಅಂತ. ನಿಮಗೇನಾಗಿದೆ ಇಲ್ಲಿ, ಫಾರ್ ಎಕ್ಸಾಂಪಲ್ಗೆ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. 5,000 ರೂಪಾಯಿನ ಒಂದು ಏರ್ ಟಿಕೆಟ್ ಇತ್ತು ಅಂದ್ಕೊಳ್ಳಿ. 6,000 ರೂಪಾಯಿ 5,000 ರೂಪಾಯಿ ಒಂದು ಏರ್ ಟಿಕೆಟ್ ಇದ್ದರೆ ಅದನ್ನು 30,000 ಕೊಟ್ಟು ಜನ ಪ್ರಯಾಣ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಏರ್ಲೈನ್ಸ್ಗಳು ಇನ್ಯಾರೋ ಇಡ್ಲಿಗೆ, ರೋಟಿಗೆ, ಜಿಲೇಬಿಗೆ ಯಾರೋ 10 ರೂಪಾಯಿ ಜಾಸ್ತಿ ಕೇಳಿಬಿಟ್ಟು ಅದು ಬೇರೆ ವಿಚಾರ. ಏರ್ಲೈನ್ಸ್ಗಳಿಗೆ ಏನು ಬಂದಿತ್ತು ಅಂತ ಪ್ರಶ್ನೆ ಇಲ್ಲಿ. ವಿಮಾನ ಪ್ರಯಾಣವೇ ಹೀಗೆ ಮಾಡ್ತಾರಲ್ಲ, ಹೇಗೆ ಈ ಥರ ಎಲ್ಲ ಮಾಡಬಹುದಾ? ಹೇಳೋರು ಕೇಳೋರು ಯಾರೂ ಇಲ್ವಾ? ಯಾರು ಇದನ್ನು ಪ್ರಶ್ನೆ ಮಾಡೋರು ಇಲ್ವಾ? 5,000 ರೂಪಾಯಿ ಟಿಕೆಟ್ನ 30,000ಕ್ಕೆ ಮಾರ್ತೀವಿ ಅಂತಾರೆ. 28,000ಕ್ಕೆ ಮಾರಿದ್ದಾರೆ, 20,000ಕ್ಕೆ ಮಾರಿದ್ದಾರೆ, 18,000ಕ್ಕೆ ಮಾರಿದ್ದಾರಲ್ಲ, ಇದು ಹೇಗೆ? 49,000 ಜನಗಳನ್ನು ಸಮೀಕ್ಷೆ ಮಾಡಿ ಲೋಕಲ್ ಸರ್ಕಲ್ಸ್ ಅಂತ ಹೇಳಿ ಒಂದು ಅಧ್ಯಯನ ಮಾಡಿ ಬಹಿರಂಗಪಡಿಸಿರೋದು. ಇದನ್ನು ಅವ್ರು ಹೇಳ್ತಿದ್ದಾರೆ. ಸಮೀಕ್ಷೆಯಲ್ಲಿ ಯಾರ್ಯಾರು ಪ್ರತಿಕ್ರಿಯೆ ಕೊಟ್ಟರಲ್ಲ, ಅದಕ್ಕೆ 62% ಜನ ಪುರುಷರು, 38% ಜನ ಮಹಿಳೆಯರು. ವಿಮಾನದ ಟಿಕೆಟ್, ಹೋಟೆಲ್, ಲಾಡ್ಜ್, ಟೆಂಟ್, ದೋಣಿ ದರ ಮನಸ್ಸೋ ಇಚ್ಛೆ ಏರಿಕೆಯನ್ನು ಮಾಡಿದ್ದಾರೆ. ದೋಣಿ ಹತ್ತಕ್ಕೆ ಹೋದರೆ ಏನಪ್ಪ ಇದು 200 ರೂಪಾಯಿ ಇದೆ, ಇದು 100 ರೂಪಾಯಿ ಅಷ್ಟೇ ಅಲ್ವೇನಪ್ಪ ಇಲ್ಲಿಂದ ಅಂತ ಹೇಳಿದ್ರೆ, ನೋ, 500 ರೂಪಾಯಿ ಕೊಟ್ಟರೆ ಹತ್ತಿ ದೋಣಿಗೆ. ಇಲ್ವಾ, ನಡ್ಕೊಂಡು ಹೋಗಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಜನ ಜಾಸ್ತಿ ಇದ್ದಾರೆ, ಹೇಗಿದ್ದರೂ ಬಂದೇ ಬರ್ತಾರೆ ಅಂತ, ಹೇಗಿದ್ದರೂ ಬರಲೇಬೇಕು, ನನ್ನ ದೋಣಿ ಬಿಟ್ಟರೆ ಅವರಿಗೆ ಗತಿ ಇಲ್ಲ ಅಂತ. ಸೊ ಹಾಗಾಗಿ ಬೇಡಿಕೆ ಜಾಸ್ತಿ ಇತ್ತಲ್ಲ ದೋಣಿಗೆ, ಬೆಲೆನೂ ಜಾಸ್ತಿ ಮಾಡಿದ್ರು. ಹೋಟೆಲ್ ಕಥೆನೂ ಹೀಗೆ ಆಗಿದೆ, ಲಾಡ್ಜ್ ಕಥೆನೂ ಹೀಗೆ ಆಗಿದೆ. ಟೆಂಟ್, ದೋಣಿ ದರ ಮನಸ್ಸೋ ಇಚ್ಛೆ ಏರಿಕೆ ಮಾಡಿದ್ದಾರೆ ಇವರು. ನೋಡಿ, ಮಾಮೂಲಿಗಿಂತ ಶೇಕಡ 300ರಷ್ಟು ವಿಮಾನ ಟಿಕೆಟ್ ದರವನ್ನು ಏರಿಕೆ ಮಾಡಲಾಗಿತ್ತು. ಇಲ್ಲಿ 50,000 ದಾಟಿದ ಪ್ರಯಾಗ್ರಾಜ್ನ ವಿಮಾನ ಟಿಕೆಟ್ ದರ, ನಾನಾದರೆ 30,000 ಅಂತ ಹೇಳಿದೆ, ಈ ರಿಪೋರ್ಟ್ ಹೇಳ್ತಾ ಇದೆ 50,000 ರೂಪಾಯಿ ದಾಟಿದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದನ್ನೇ ನಾನು ಹೇಳಿದ್ದು. 5,000, 6,000, 7,000 ರೂಪಾಯಿ ಇದ್ದಂಥ ಟಿಕೆಟ್ಗಳು 10 ಟೈಮ್ಸ್ ಆಗಿಬಿಡ್ಲಿಲ್ವೇನ್ರಿ? 50,000 ರೂಪಾಯಿ ಅಂತ ಹೇಳಿದ್ರೆ 10 ಪಟ್ಟು, 1000% ಆಗಿಬಿಡುತ್ತೆ ನಿಮ್ಗೆ ಆ ಲೆಕ್ಕಾಚಾರ ಪ್ರಕಾರ ನಾವು ಹೋಗ್ಬಿಟ್ಟಾಗ. ಯಾವ ಥರದಲ್ಲಿ ಇದು ಅಂತ ಅರ್ಥ ಆಗಲಿಲ್ಲ ನಮಗೆ. ಅಮೃತ ಸ್ಥಾನದ ದಿನದಂತೂ, ಇದು ಅಮೃತ ಸ್ಥಾನ ಅಂತ ಒಂದು ದಿನ ನಿಗದಿಯಾಗಿರುತ್ತಲ್ಲ, ಆ ದಿನ ಅಂತೂ ಇದು ಹೇಳಿದ್ನಲ್ಲ, 50,000 ರೂಪಾಯಿ ಒಂದು ಟಿಕೆಟ್. 50,000 ರೂಪಾಯಿ. ಎಲ್ಲ ಜನ ಜಾಸ್ತಿ ಬರ್ತಾ ಇದ್ದಾರೆ, ಭಕ್ತರಿದ್ದಾರೆ, ಬರಲಿ ಸುರಿಯಲಿ ದುಡ್ಡು ಅಂತ ಅವ್ರ ಕಥೆ. ವಿಮಾನ ಸಂಸ್ಥೆಗಳು ಜಾಸ್ತಿ ಮಾಡಿದ್ವು. ಹೋಟೆಲ್, ಲಾಡ್ಜ್, ಟೆಂಟ್ಗಳ ಶುಲ್ಕ ಕೂಡ ಜಾಸ್ತಿ ಆಗಿತ್ತು. 300% ಜಾಸ್ತಿ ಮಾಡಿದರು. ಕುಂಭಮೇಳಕ್ಕೆ ಹೋದಂಥ ಪ್ರತಿ 10 ಜನರಲ್ಲಿ 9 ಜನ ಹೆಚ್ಚು ಹಣವನ್ನು ಪಾವತಿ ಮಾಡೇ ಹೋಗಿದ್ದಾರೆ. 10 ಜನ ಅಲ್ಲಿಗೆ ಹೋಗಿದ್ರು ಅಂದರೆ 9 ಜನ ನಾನು ಕಡಿಮೆ ಬೆಲೆ ಕೊಟ್ಟೆಯಪ್ಪ, ನನಗೇನಿಲ್ಲ, ನನಗೇನು ಅನಿಸ್ತಿಲ್ಲ ಅಂತ ಒಬ್ಬ ಹೇಳಿದ್ರೆ, 9 ಜನ ಇಲ್ಲ ಸ್ವಾಮಿ ನಾನು ಜಾಸ್ತಿ ಕೊಟ್ಟೆ ಬಂದಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಐಷಾರಾಮಿ ಟೆಂಟ್ಗಳಲ್ಲಿ 3 ರಾತ್ರಿಯ ವಾಸ್ತವ್ಯದ ದರ ಎಷ್ಟು ಗೊತ್ತಾ ನಿಮಗೆ? ಐಷಾರಾಮಿ ಟೆಂಟ್ಗಳಿದೆಯಲ್ಲ, 3 ರಾತ್ರಿ ಉಳ್ಕೊಳ್ಬೇಕು ಅಲ್ಲಿ ಅಂತ ಹೇಳಿದ್ರೆ 2,40,000 ರೂಪಾಯಿ ಕೊಡಬೇಕು 3 ದಿನಕ್ಕೆ. ವಿಶೇಷ ದಿನ ಸಾಮಾನ್ಯ ಟೆಂಟ್ಗಳ ಬಾಡಿಗೆ 45,000 ರೂಪಾಯಿ ಜಾಸ್ತಿ ಆಗಿತ್ತು. ಸಾಮಾನ್ಯ ದಿನಗಳಲ್ಲಿ ಪ್ರಯಾಗ್ರಾಜ್ನಲ್ಲಿ ಹೋಟೆಲ್ ಬಾಡಿಗೆ ಗರಿಷ್ಠ 3,000 ರೂಪಾಯಿ ಇತ್ತು. ಪ್ರಯಾಗ್ರಾಜಲ್ಲಿ ನಾರ್ಮಲ್ ಡೇನಲ್ಲಿ ನಾನು ಒಂದು ರೂಮ್ ಬೇಕಪ್ಪ ಅಂದರೆ 3,000 ರೂಪಾಯಿ ಕೊಟ್ಟರೆ ಸಿಗ್ತಾಯಿತ್ತು. ಆದರೆ ಕುಂಭಮೇಳದ ವೇಳೆಯಲ್ಲಿ ಅದೇ 3,000 ರೂಪಾಯಿನ ರೂಮ್ಗೆ ಬಾಡಿಗೆ ಎಷ್ಟಿತ್ತು ಅಂದರೆ 22,000 ರೂಪಾಯಿ ಇತ್ತು ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು. ಡೋಮ್ ಸಿಟಿಯಲ್ಲಿ ಒಂದು ರಾತ್ರಿಯ ಬಾಡಿಗೆ 91,000 ರೂಪಾಯಿ. ಸಾಮಾನ್ಯ ದಿನಗಳಲ್ಲಿ ದೋಣಿ ಪ್ರಯಾಣ ದರ ಕೇವಲ 1,000 ರೂಪಾಯಿ ಇದ್ದರೆ
ಅದೇ ದೋಣಿ ಪ್ರಯಾಣಕ್ಕೆ 20,000 ರೂಪಾಯಿ ಮಾಡಿದ್ದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು 20 ಪಟ್ಟು ಆಗ್ಬಿಡ್ತಿದ್ದು. 1,000 ರೂಪಾಯಿ ಕೊಟ್ಟರೆ ದೋಣಿ ಪ್ರಯಾಣ ಕರ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ 20,000 ರೂಪಾಯಿ ಕೊಟ್ಟು ಜನ ಹೋಗಿದ್ದಾರೆ. ಆಟೋ, ಇ ರಿಕ್ಷಾ, ಬೈಕ್ ಚಾಲಕರಿಂದ ಭಾರೀ ಪ್ರಮಾಣದಲ್ಲಿ ಹಣ ವಸೂಲಿ ಆಗಿದೆ. 2 ಕಿಲೋಮೀಟ್ರಿಗೆ 500 ರೂಪಾಯಿ ವಸೂಲಿ ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. 2 ಕಿಲೋಮೀಟ್ರಿಗೆ ಆಟೋದವರು 500 ರೂಪಾಯಿ ವಸೂಲಿ ಮಾಡಿದ್ದಾರೆ. ಬೈಕರ್ಸು ಹಾಗೇ ಈ ದೂರಿನ ಮೇರೆಗೆ 200ಕ್ಕಿಂತ ಹೆಚ್ಚಿನ ಬೈಕ್ಗಳನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಡ್ರಾಪ್ ಕೊಟ್ಟರೆ 500 ರೂಪಾಯಿ, 2 ಕಿಲೋಮೀಟ್ರ್ ಡ್ರಾಪ್ ಕೊಟ್ಟರೆ 500 ರೂಪಾಯಿ. ಇಂಥ 200ಕ್ಕಿಂತ ಹೆಚ್ಚಿನ ಬೈಕ್ಗಳನ್ನು ಪೊಲೀಸರು ಅಲ್ಲಿ ವಶಪಡಿಸ್ಕೊಂಡಿದ್ದಾರೆ.